ಹಾಕಿನಿ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಟೀನಿ. ಇದನ್ನ 7 ಸೀಟಿ ಆಗೋವರೆಗೂ ನಾನು ಈಗ ಏನೇನು ಬೇಕು ಮತ್ತು ಉಳ್ಕಿದ್ದು ಸಾಮಾನುಗಳನ್ನು ತೋರಿಸ್ತೀನಿ. ಈಗ 1 ಬಟ್ಲ ನಾವು ಗೋಧಿ ತೊಗೊಂಡ್ರೆ 1 ಬಟ್ಲ ಬೆಲ್ಲ ತೊಗೋಬೇಕು, ಅಂದ್ರೆ ಕರೆಕ್ಟ್ ಪ್ರಮಾಣ ಚೆನ್ನಾಗಿ ಸ್ವೀಟ್ ಆಗ್ತೈತಿ. ಸ್ವಲ್ಪ ದ್ರಾಕ್ಷಿ ತೊಗೋಬೇಕು, ಒಣ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪೌಡರ್, ತುಪ್ಪ, ಒಣ ಕೊಬ್ಬರಿ ತುರಿ, ಇಷ್ಟು ಸಾಮಗ್ರಿಗಳು ಬೇಕು. ಅದು ಸೀಟಿ ಹೊಡೆಯೋಷ್ಟರಲ್ಲಿ ನಾನು ಈಗ ಉಳ್ಕಿದ್ದನ್ನು ರೆಡಿ ಮಾಡ್ಕೊಳಕತ್ತೀನಿ. ಈಗ ನೋಡ್ರಿ, ಒಂದು ಪ್ಯಾನ್ ಇಟ್ಟೀನಿ. ಇದಕ್ಕೆ ನಾವು ತುಪ್ಪ ಹಾಕ್ಕೋಬೇಕು. ಈಗ ತುಪ್ಪ ಹಾಕ್ಕೊಳಕತ್ತೀನಿ. ತುಪ್ಪ ಕರಗಬೇಕು. ಆಮೇಲೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಹುರ್ಕೋಬೇಕು. ಮೊದಲು ಗೋಡಂಬಿ ಹುರಿಬೇಕು, ಎರಡು ಸೇರಿ ಹುರಿಬಾರ್ದು, ಒಂದೊಂದು ಸಪ್ರೇಟ್ ಹುರಿಬೇಕು. ಯಾಕಂದ್ರೆ ಗೋಡಂಬಿ ಒಂದು ಸ್ವಲ್ಪ ಲೇಟಾಗಿ ಫ್ರೈ ಆಗ್ತೈತಿ, ದ್ರಾಕ್ಷಿ ಬೇಗನೆ ಆಗ್ತೈತಿ. ಹೀಗಾಗಿ ಮೊದಲು ಗೋಡಂಬಿ ಹುರ್ಕೊಂಡಾದ್ಮೇಲೆ ದ್ರಾಕ್ಷಿ ಒಂದಾದ್ಮೇಲೆ ಒಂದು ಹುರ್ಕೋಬೇಕು. ತುಂಬ ಚೆನ್ನಾಗಾಗ್ತೈತಿ ಈ ಸ್ವೀಟು. ಒಂದು ಸಾರಿ ಮಾಡಿ ನೋಡ್ರಿ, ನೀವು ಪದೇ ಪದೇ ಮಾಡ್ಕೊತೀರಿ, ಅಷ್ಟು ಚೆನ್ನಾಗಿರ್ತೈತಿ. ಎಲ್ಲರೂ ಇಷ್ಟಪಡ್ತಾರೆ ಈ ಹುಗ್ಗಿನ. ನಮ್ಮ ಕಡೆ ಭಾಳ ಮಾಡ್ತೀವಿ ನಾವು ಈ ಗೋಧಿ ಹುಗ್ಗಿನ. ಚೆನ್ನಾಗಿ ಸ್ವಲ್ಪ ಕಲರ್ ಬರಬೇಕು, ಅಲ್ಲಿವರೆಗೂ ಹುರಿಬೇಕು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರಿಗೆ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಎಂಥ ರೆಸಿಪಿ ಬೇಕನ್ನೋದು ಕಮೆಂಟ್ ಒಳಗೆ ತಿಳಿಸಿದ್ರೆ ನಾ ಅಂಥ ರೆಸಿಪಿ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ನೋಡ್ರಿ, ಕಲರ್ ಚೇಂಜ್ ಆಗೈತಿ. ಇಷ್ಟಾದ್ರೆ ಸಾಕು. ನೀವು ಗೋಡಂಬಿ ಜಾಸ್ತಿ ಇಷ್ಟಪಡೋರಾದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿರಿ. ಈಗ ದ್ರಾಕ್ಷಿ ಹಾಕ್ಕೊಳಕತ್ತೀನಿ, ಒಣ ದ್ರಾಕ್ಷಿ. ಈಗ ಅದೇ ಬಟ್ಲಿಗೆ ನಾನು ತಕ್ಕೊಳಕತ್ತೀನಿ. ಈಗ ನೋಡ್ರಿ ರೆಡಿ ಮಾಡ್ಕೊಂಡೀನಿ. ಈಗ ನೋಡ್ರಿ, ಕುಕ್ಕರ್ ಇಟ್ಟಿದ್ದೆ ನಾನು, 7 ಸೀಟಿ ಮಾಡ್ಸೀನಿ. ಈಗ ನೋಡ್ರಿ ಈ ಥರ ಆಗೈತಿ. ಇದನ್ನ ಚೆನ್ನಾಗಿ ನಾವು ಈ ಥರ ಮಾಡಬೇಕು. ನೀವು ಸ್ಪೂನಿಂದರ ಮಾಡ್ಬೋದು, ಇಲ್ಲಾಂದ್ರೆ ಈ ಥರ ನಾವು ಸ್ಮ್ಯಾಶರಿಂದ ಆದರೂ ಸಣ್ಣಗೆ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹುಗ್ಗಿ ಆಗ್ತೈತಿ. ಹೀಗಾಗಿ ಈಗ ಈ ಥರ ಮಾಡ್ಕೊಂಡಿಂದ ನಾವು ಈಗ ಕುಕ್ಕರ್ನ ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ಇಡಬೇಕು. ಇದಕ್ಕೆ ನಾವು ಬೆಲ್ಲ ಹಾಕ್ಕೋಬೇಕು. 1 ಕಪ್ಪು ಗೋಧಿ ತೊಗೊಂಡ್ರೆ 1 ಕಪ್ಪು ಬೆಲ್ಲ ತೊಗೋಬೇಕು. ನೀವು ಯಾವ ಬಟ್ಲ ತೊಗೊತಿರಲ್ಲ ಆ ಬಟ್ಲದ ಅಳತೆಯನ್ನು ತೊಗೋಬೇಕಾಗ್ತೈತಿ. ಈಗ ಬೆಲ್ಲ ಹಾಕ್ಕೊಳಕತ್ತೀನಿ ನಾನು.
ಆರ್ಗಾನಿಕ್ ಬೆಲ್ಲ ಅಂತ ಸಿಗ್ತೈತಿ, ಅದನ್ನು ತೊಗೊಂಡ್ರೆ ಇನ್ನೂ ಒಳ್ಳೆಯದು. ನಾ ಆರ್ಗಾನಿಕ್ ಬೆಲ್ಲನ ಹಾಕ್ಕೊಂಡೆ. ಈಗ ಸ್ವಲ್ಪ ಬೆಲ್ಲ ಕರಗಬೇಕದು. ನಾವು ಹಾಗೆ ಬಿಟ್ಬಿಡಬಾರ್ದು, ಒಂದು ಸ್ವಲ್ಪ ಲೋ ಫ್ಲೇಮ್ನ ಇಟ್ಕೋಬೇಕು, ಇಲ್ಲಾಂದ್ರೆ ಹೊತ್ತು ಬಿಡ್ತೈತಿ, ತಳ ಹಿಡಿತೈತಿದು. ಹೀಗಾಗಿ ಆಗಾಗ ಕಲ್ಸ್ಕೊತಿರ್ಬೇಕು ನಾವು. ಮತ್ತು ಜಾಸ್ತಿ ಲೋ ಫ್ಲೇಮ್ನಾಗ ಇಟ್ಕೊಳ್ರಿ, ಹೈ ಫ್ಲೇಮ್ನಾಗ ಇಟ್ಕೋಬೇಡ್ರಿ. ಈಗ ನೋಡ್ರಿ ಬೆಲ್ಲ ಕರಗೈತಿ, ನೋಡ್ಬೋದು ನೀವು ಇಲ್ಲಿ. ಇದಕ್ಕೆ ನಾವು ದ್ರಾಕ್ಷಿ ಗೋಡಂಬಿ ಹಾಕ್ಕೋಬೇಕು. ಈ ಟೈಮ್ನಾಗ ಬೆಲ್ಲ ಕರಗಿಂದ ನಾವು ದ್ರಾಕ್ಷಿ ಗೋಡಂಬಿ ಹುರಿದಿಟ್ಟಿದ್ವಲ್ಲ ಅದನ್ನ ಹಾಕ್ಕೊಳಕತ್ತೀನಿ. ದ್ರಾಕ್ಷಿ ಗೋಡಂಬಿ ಆದಮೇಲೆ ನಾವು ಒಣ ಕೊಬ್ಬರಿ ತುರಿನ ಹಾಕ್ಕೋಬೇಕು. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ನಾವು ಈ ಥರ ಕೈ ಆಡಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ನಾವು ಹಾಗೆ ಬಿಟ್ಟು ಒಂದು 5-10 ನಿಮಿಷ ಆಮೇಲೆ ಮತ್ತೆ ರೆಡಿ ಆಗ್ತೈತಿದು. ಇನ್ನೊಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಬೇಕಿದ್ನ. ಚೆನ್ನಾಗಿ ಈ ಥರ ಕೈ ಆಡಿಸ್ಕೊಂತಿರ್ಬೇಕು, ಇಲ್ಲಾಂದ್ರೆ ತಳ ಹಿಡಿತೈತಿ. ತುಂಬ ಚೆನ್ನಾಗಾಗ್ತೈತಿ. ಒಂದು ಸಾರಿ ಮಾಡಿ ನೋಡಿ ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ. ನೀವು ಬೇಕಂದ್ರೆ ಗಸಗಸೆ ಅದನ್ನು ಹಾಕ್ಕೋಬೋದು, ಅದು ಹಾಕೊಂಡ್ರು ತುಂಬ ಚೆನ್ನಾಗಿರ್ತೈತಿ. ನೋಡ್ಬೋದು ಕುದಿಯಾಕತ್ತೈತಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ತೆಗೆದ್ರೆ ಆಯಿತು. ಈಗ ರೆಡಿ ಆಗುತ್ತಿದ್ದು.